ಈಗ ಫೆಡರಲ್ ಸಿಸ್ಟಮ್ ಒಕ್ಕೂಟ ಸಿಸ್ಟಮ್ ಆದರೂ ಸಹ ಪ್ರಿಯಾಂಕಾ ಖರ್ಗೆ ಅದನ್ನು ಪಾಲನೆ ಮಾಡ್ತಾ ಇಲ್ಲ, ಕ್ರಮ ತಗೋತಾ ಇದ್ದಾರೆ. ಈ ಬಗ್ಗೆ ಏನಾದರೂ ಕೇಂದ್ರ ಸರ್ಕಾರ ಅವರಿಗೆ ನೋಟಿಸ್ ಕೊಡ್ತಕ್ಕಂಥ? ನೋಡ್ರಿ, ಅವರು ಇವತ್ತು ಸರ್ಕಾರ ಅನ್ನೋಂಥದ್ದು ನಿಂತು ನೀರಾಗಿದೆ. ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಇಲಾಖೆಯಲ್ಲಿದ್ದಂಥವರೇ ಸಾಕಷ್ಟು ಮಂದಿ ಮೊನ್ನೆನೆ ಅವ್ರ ಇಲಾಖೆಯಲ್ಲಿ ಗ್ರಂಥಾಲಯ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಮಂದಿ ಒಬ್ಬ ನೇಣು ಹಾಕೊಂಡು ಸತ್ತೋದ ಒಬ್ಬ ಅಧಿಕಾರಿ. ಅವನಿಗೆ ಆ ಇಲಾಖೆಯಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಆ ಇಲಾಖೆಯಲ್ಲಿ ಏನ್ ಮಾಡಬೇಕು, ಯಾವ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಂದ್ರೆ ಗೊತ್ತಾಗ್ತಲ್ಲ. ಮೈಸೂರದಲ್ಲಿ ಒಬ್ಬ ನೀರ್ಗಂಟಿ ಅನ್ನಂತ ಒಬ್ಬ ನೀರ್ಗಂಟಿ ಕೆಲಸ ಮಾಡಂತ ಒಬ್ಬ ಅಧಿಕಾರಿ, ಒಬ್ಬ ಕೆಲಸ ಮಾಡಂತ ಡಿ ಗ್ರೂಪ್ ನೌಕರಸ್ಥರು ಪಾಯ್ಸನ್ ಕುಡಿದು ಸತ್ತೋದ. ಇವತ್ತು ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ಅವ್ರ ಇಲಾಖೆಯಲ್ಲಿ ಅವ್ರು ಕೆಲಸ ಮಾಡೋಕ್ಕಾಗ್ತಿಲ್ಲ. ಇವತ್ತು ಏನಂದ್ರೆ ದ್ವೇಷದ ರಾಜಕಾರಣ. ಅವ್ರು ಇದ್ದರು ಯಾರು ಮಾತಾಡಿದ್ರು ಕೂಡ ಅವ್ರನ್ನ ಪುನಃ ಅವ್ರಿಗೆ ಜೈಲಿಗೆ ಹಾಕೋದು, ಅವ್ರಿಗೆ ತೊಂದರೆ ಮಾಡೋದು. ನಂತರ RSS ಅಲ್ಲಿ ಯಾರೇ ಹೋದ್ರು ಕೂಡ ಅವ್ರನ್ನ ಕ್ರಮ ತಗೊಳೋದು. ಇದ್ರ ಬಿಟ್ಟರೆ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹಿಡ್ಕೊಂಡು ಈ ರೀತಿ ಮಾಡಂತ ಕೆಲಸ ಮಾಡ್ತಾರೆ. ಒಂದು ಆಲ್ರೆಡಿ ಒಳ ಒಪ್ಪಂದ ಮಾಡಿಕೊಂಡಾರ. ಏನು ಆ ಒಳ ಒಪ್ಪಂದ? ಸಿದ್ದರಾಮಯ್ಯನವರು ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಅಲ್ಲಿ ಹೈಕಮಾಂಡ್ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ACC ಅಧ್ಯಕ್ಷರು ಏನ್ ತೀರ್ಮಾನ ತಗೊಂಡಿದಾರೋ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮುಂದುವರಿಸಬೇಕು. ಒಂದು ಅಜೆಂಡಾ ಏನಪ್ಪಾ ಅಂದ್ರೆ ಅವ್ರ ಮಗ ಆದಂತ ಪ್ರಿಯಾಂಕಾ ಖರ್ಗೆರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು. ಅವರೆಲ್ಲ ಪ್ಲಾನ್ ಮಾಡಿಕೊಂಡೆ ಅವರೆಲ್ಲ ಕೆಲಸ ಅವ್ರು ಏನೇನು ಮಾಡ್ತಾ ಇದಾರೆ ಎಲ್ಲರೂ ಕೂಡ ಮುಚ್ಚಾಕಬೇಕು ಅನ್ನೋ ಕಾರಣದಿಂದ ಪ್ಲಾನ್ ಆಗಿ ಹೋಗ್ತಾ ಇದ್ದಾರೆ. ಈಗ ಮೆಚ್ಚಕ್ ಮಾಡ್ತಿದಾರೆ ಸರ್. ಈಗ ಹಂಗಂದ್ರೆ RSS ಎಲ್ಲ ಈ ವಿವಾದಗಳು ಪ್ರಿಯಾಂಕಾ ಖರ್ಗೆ ಅವರು ಯಾರನ್ನ ಮೆಚ್ಚಕ್ ಅಲ್ಲ, ಯಾರು ಮೆಚ್ಚಕ್ ಅನ್ನೋದಕ್ಕಿಂತ ಅದು ಇಶ್ಯೂಗೂ ಡೈವರ್ಟ್ ಆಗ್ಬೇಕು. ಅವ್ರು ಮಾಡ್ತಾ ಇರುವಂತ ಎಲ್ಲ ಇವಾಗ ನೋಡ್ರಿ ಯಾವ್ಯಾವ ಇಶ್ಯೂಗಳು ತಗೊಂಡ್ಬರ್ತಾರೆ ಅಂದ್ರೆ ಇವತ್ತು ಒಂದ್ ಕಡೆ ಸಮೀಕ್ಷೆ ನಡೆಸ್ತಾ ಇದಾರ. ಸಮೀಕ್ಷೆ ನಡೆಯುವಂತ ಟೈಮಲ್ಲಿ ಆಲ್ರೆಡಿ ದಿನನಿತ್ಯ ಕೂಡ ಆಲ್ರೆಡಿ ಅವಧಿ ಮುಗಿದಿದ್ರು ಕೂಡ ಮುಂದುವರ್ಸಂತ ಕೆಲಸ ಮಾಡ್ತಾ ಇದಾರ. ಅವಧಿ ಮುಂದುವರ್ಸಂತ ಕೆಲಸ ಮಾಡ್ತಾ ಇದಾರ. ಅದಕ್ಕೆ ಎಷ್ಟು ಖರ್ಚು ಮಾಡಿದಾರ ಇದೆಲ್ಲ ನೋಡಿದಂತ ಟೈಮಲ್ಲಿ ಸುಮ್ಮನೆ ಡೈವರ್ಫಿಕೇಶನ್ ಮಾಡ್ಬೇಕನ್ನಂತ ಪ್ರಯತ್ನ ಮಾಡ್ತಾ ಇದಾರೆ. ಇಲ್ಲಿ ಅವ್ರು ಯಾವುದೇ ರೀತಿಯಲ್ಲಿ ಸೀರಿಯಸ್ ಆಗಿ ಮಾಡ್ತಾ ಇಲ್ಲ. ಹಂಗಾಗಿ ಅವರು ಇಶ್ಯೂ ಅನ್ನು ಯಾವುದೇ ರೀತಿಯಲ್ಲಿ ಕೂಡ ಜನರನ್ನ ದಿಕ್ಕು ತಪ್ಪಿಸ್ಬೇಕು. ಅವ್ರು ಇವತ್ತು ಬೆಂಗಳೂರಲ್ಲಿ ಪಾಟ್ರೋಲ್ಸ್ ತುಂಬಕ್ಕಾಗ್ತಾ ಇಲ್ಲ, ಮಳೆ ಜಾಸ್ತಿ ಆಗ್ತಾ ಇದೆ, ಅತಿವೃಷ್ಟಿ ಜಾಸ್ತಿ ಆಗಿರೋ ಕಾರಣ ಯಾರಿಗೆ ಮಂತ್ರಿಗಳು ಹೋಗಿ ಪ್ರವಾಸ ಮಾಡಕ್ಕಾಗ್ತಿಲ್ಲ, ಯಾರು ಕೂಡ ಅದಕ್ಕೆ ಪರಿಹಾರ ಹಣವನ್ನು ಕೊಡಕ್ಕಾಗ್ತಾರೆ. ಮುಖ್ಯಮಂತ್ರಿಗಳು ವಿಮಾನದಲ್ಲಿ ಬಂದ್ರು, ನೋಡಿದ್ರು, ಹೋದ್ರು. ಅಷ್ಟೇ ಆಗ್ಲಿ ಅವರು ಮಾಡಿದ್ದೇನಿದೆ, ಕೇಂದ್ರ ಸರ್ಕಾರನ ಹಣವನ್ನು ಮಂಜೂರಾತಿ ಮಾಡಿದೆ. ಇವರು ಇಲ್ಲಿ ತನಕ ಅವ್ರಿಗೆ ಪರಿಹಾರ ಹಣವನ್ನು ಕೊಡಕ್ಕಾಗ್ತಾ ಇಲ್ಲ, ಇವ್ರಿಗೆ ಸರ್ಕಾರ ನಡ್ಸಕ್ಕಾಗ್ತಾ ಇಲ್ಲ.